ಶುರು ಮಾಡಬೇಕು. ಆವಾಗ ನಾನು ಒಂದು ಮಾತು ಹೇಳಿದೆ ನಿಮಗೆ, ಯಾವುದನ್ನು ನೀವು ಒಪ್ಕೊಂಡಿದ್ದೀರ. ಯುವ ನೀತಿ ತಯಾರು ಮಾಡಬೇಕಾದ್ರೆ ಯುವಕರ ಒಂದು ಆಶಯ ಆಕಾಂಕ್ಷೆಗಳು ಏನು ಫಸ್ಟ್ ಗುರುತಿಸ್ಬೇಕು ನಾವು. ಸೊ ಆ ಕಾರಣಕ್ಕೆ ನಾವೊಂದು ಸಮೀಕ್ಷೆ ಮಾಡಿ ಆ ನಂತರ ಪಾಲಿಸಿ ಮಾಡಿದ್ವಿ. ಅದೇ ರೀತಿ ಇಲ್ಲಿ ಗವರ್ನೆನ್ಸ್ ಹೈಯರ್ ಎಜುಕೇಷನ್ ಬಗ್ಗೆ ಮಾತಾಡುವಾಗ ಸಾಮಾನ್ಯರ ಒಂದು ಈ ವಿದ್ಯಾರ್ಥಿನಿಯರ ಒಂದು ನಿರೀಕ್ಷೆ ಏನು, ಅವರ ಎಕ್ಸ್ಪೆಕ್ಟೇಷನ್ಸ್ ಏನು, ಅಲ್ಲಿಂದ ನಿಜವಾದ ಗವರ್ನೆನ್ಸ್ ಪ್ರಾರಂಭ ಆಗಬೇಕು. ಒಂದು ರೀತಿಯಲ್ಲಿ ನನಗೆ ಅನಿಸ್ತದೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಅದರ ನೀವು ಒಂದು ಫಿಲಾಸಫಿ ನೋಡಿದರೆ ಆ ವ್ಯಕ್ತಿಗಳು, ಆ ಹುಡುಗರು ಹುಡುಗಿಯರು ಯಾರು 21ನೇ ಶತಮಾನದ ಹೈಯರ್ ಎಜುಕೇಷನ್ ಸಿಸ್ಟಮಲ್ಲಿ ಸೇರುವ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವರ ಒಂದು ಗುರಿ, ಅವರ ಒಂದು ನಿರೀಕ್ಷೆ, ಅವರ ಒಂದು ಆದರ್ಶಗಳು, ಅವರ ಒಂದು ಐಡಿಯಲ್ಸನ್ನು ಸೇರಿಸುವ ಪ್ರಯತ್ನ ಮಾಡ್ತಾರೆ. ಸೊ ನನಗೆ ಫಸ್ಟ್ ಪಾಯಿಂಟ್ ನಾನು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂದರೆ, ನಾವು ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಲ್ಲಿ ನಾರ್ಮ್ಸ್ ಬಗ್ಗೆ ಮಾತಾಡುವಾಗ, ಗೋಲ್ಸ್ ಬಗ್ಗೆ ಮಾತಾಡುವಾಗ, ಮೆಥಡಾಲಜಿ ಬಗ್ಗೆ ಮಾತಾಡುವಾಗ ಯಾರು ಅದರ ಬೆನಿಫಿಟ್ ತಗೊಳ್ಬೇಕು ಅವರನ್ನು ನಾವು ಸೇರಿಸ್ತಾ ಇದ್ದೇವಾ, ಅವರ ಒಂದು ದೃಷ್ಟಿಕೋನವನ್ನು ನಾವು ಸೇರಿಸ್ತಾ ಇದ್ದೇವಾ, ಅದು ಮುಖ್ಯ. ನನಗನ್ಸುತ್ತೆ ಶಾಸ್ತ್ರಿಗಳೇ, ನೀವು ಬಹಳ ಮೂಲಭೂತವಾದಂಥ ಒಂದು ಅಂಶವನ್ನು ಹೇಳಿದ್ದೀರಿ. ಯಾರಿಗೋಸ್ಕರ ಗವರ್ನೆನ್ಸ್? ಇದನ್ನ, ಈ ಸೂತ್ರವನ್ನು ನಾವು ದೃಷ್ಟಿಯಲ್ಲಿ ಇಟ್ಕೊಳ್ಳೋದಾದ್ರೆ ಗುಣಮಟ್ಟ ನಮ್ಮ ಜೇಬಲ್ಲಿ ಇದ್ದ ಹಾಗೆ. ನೀವು ಸ್ವಲ್ಪ ನೀವು ಹೇಳುವಾಗ ಈ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಗವರ್ನೆನ್ಸ್ ಅಂದರೆ ಯಾವುದ್ಯಾವುದನ್ನು ನೋಡ್ತೀರಿ ನೀವು ಸಾಮಾನ್ಯವಾಗಿ? ವಾಟ್ ಆರ್ ಆಲ್ ದಿ ಕಾಂಪೋನೆಂಟ್ಸ್ ಆಫ್ ಗವರ್ನೆನ್ಸ್ ದಟ್ ಯು ಲುಕ್ ಅಟ್ ಇನ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್? ಯಾವುದಾವುದನ್ನು ಸಾಮಾನ್ಯವಾಗಿ ನೋಡ್ಬೋದು ನೀವು. ಅದು ಯೂನಿವರ್ಸಿಟಿ ಆಗಲಿ, ಕಾಲೇಜ್ ಆಗಲಿ, ಯಾವುದಾವುದನ್ನು ತಗೋಬೋದು. ಆ ಗವರ್ನೆನ್ಸ್ ಸ್ಟ್ರಕ್ಚರಲ್ಲಿ ಮೊದಲನೇದು ಸರ್, ಯಾರು ಸ್ಟೇಕ್ ಹೋಲ್ಡರ್ಸ್ ಆ ಹೈಯರ್ ಎಜುಕೇಷನ್ ಒಟ್ಟಿಗೆ ಕನೆಕ್ಟೆಡ್ ಇದ್ದಾರೆ ಅವರೆಲ್ಲ ನೀವು ತೀರ್ಮಾನ ಮಾಡುವಾಗ ಅವರನ್ನು ಸೇರಿಸ್ತೀರಾ. ಅದು ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅದು ಸರ್ಕಾರ ಆಗಿರ್ಬೋದು, ಅದು ಪೋಷಕರಾಗಿರ್ಬೋದು, ಅದು ಯಾರು ನಾಳೆ ಅವರಿಗೆಲ್ಲರಿಗೂ ಉದ್ಯೋಗ ಕೊಡ್ತಾರೆ ಅವರಾಗಿರ್ಬೋದು, ಮೇಷ್ಟ್ರುಗಳಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಸಮಾಜ ಆಗಿರ್ಬೋದು. ಈ ಎಲ್ಲ ಸ್ಟೇಕ್ ಹೋಲ್ಡರ್ಸನ್ನು ನೀವು ನಿಮ್ಮ ಹೈಯರ್ ಎಜುಕೇಷನ್ ಸಿಸ್ಟಮಲ್ಲಿ ನೀವು ನಿಮ್ಮ ವಿಷನ್ ಮಿಷನ್ ತಯಾರು ಮಾಡುವಾಗ ಸಂಸ್ಥೆಯಲ್ಲಿ ಈ ಎಲ್ಲ ಗ್ರೂಪ್ ಸೇರಿದೆಯಾ? ನಾನು ಒಬ್ಬ ಪೋಷಕನಾಗಿ ಆ ಸಂಸ್ಥೆಯ ಒಂದು ವಿಷನ್ ಮಿಷನ್ ನೋಡುವಾಗ ನನಗೆ ಅನ್ನಿಸ್ತದ ನನ್ನ ಮಾತು ಅದರಲ್ಲಿ ಸೇರಿದೆ. ವಿದ್ಯಾರ್ಥಿನಿ ಅದನ್ನು ಓದುವಾಗ ಅವರಿಗೆ ಅನಿಸ್ತದ ನನ್ನ ಒಂದು 3 ವರ್ಷದ ನಂತರ ನಾನು ಏನಾಗಬೇಕು ನನ್ನ ಒಂದು ಕನಸು ಏನಿದೆ ಅದನ್ನು ನಾನು ಆ ವಿಷನ್ ಮಿಷನಲ್ಲಿ ನೋಡ್ಬೋದಾ? ನಾಳೆ ಆ ವಿದ್ಯಾರ್ಥಿಗಳಿಗೆ ಕೆಲಸ ಕೊಡುವವರು ಅವರ ವಿಷನ್ ಮಿಷನನ್ನು ನೋಡುವಾಗ ನನ್ನ ಜೊತೆ ಸೇರುವ ಎಂಪ್ಲಾಯೀಸ್ ಆ ವಿಷನ್ ಮಿಷನ್ ಅವರಲ್ಲಿ ಇದೆಯಾ? ಸೊ ಸ್ಟೇಕ್ ಹೋಲ್ಡರ್ಸ್ನ ರೋಲ್ ನನಗೆ ಅನಿಸ್ತದೆ ಆ ಗವರ್ನೆನ್ಸಲ್ಲಿ ತುಂಬ ಮುಖ್ಯ. ಹೀಗಾಗಿ ಯಾರಿಗೋಸ್ಕರ ಆಡಳಿತ ಮತ್ತು ಯಾರನ್ನ ಒಳಪಟ್ಟಿರುವಂಥ ಆಡಳಿತ, ನನಗನ್ಸುತ್ತೆ ಇದಕ್ಕೆ ಈ ಚರ್ಚೆಗೆ ಬಹಳ ಒಳ್ಳೆಯ ಒಂದು ಬುನಾದಿಯನ್ನು ಹಾಕಿದ್ದೀರಿ. ವಾಪಸ್ ಬರ್ತೀವಿ ನಿಮಗೆ. ಈಗ ಆಡಳಿತ ನಂತರ ಐ ಥಿಂಕ್ ಪ್ರೊಫೆಸರ್ ಅನುರಾಗ್ ಜಿ, Professor Shastri ji has said that for whom is the governance? And in governance we need to take all stakeholders into account. But then we need to provide that leadership to the institution. So I think you must have undergone a lot of leadership training programs. And you're also leading a university, which is a little different kind of a university in the country. So, what do you think in the light of this leadership in
quality higher education institutions. What does it constitute and how is it? Can you make some comments, initial comments, Professor Anurag? Thank you. I think the governance norm here is that I can take off the mask. All right. So, is it true? Good. Fine. Thank you. So, first of all, Dr. Sridhar, nobody knows this better than you, that the only training for leadership is life. There is no other training for leadership. Right? So, that is, that's a very basic truth that we often tend to miss, that there is no training that can be given or taken for leadership. You embrace what comes at you, you try to confront it, you tackle it, and that is the only way leadership grows. And please pardon me, my Kannada is very bad in speaking, so I'm speaking in English, Dr. Sridhar. That's my limitation. You can speak in English. We will understand in Kannada. So long as you understand what I say. Okay. So, the thing is that let's look at something very simple, which is that you have various kind of governance practices, governance institutions, governance systems. In the same governance system, in the same governance culture, why is it that some institutions stand apart? And when I say institutions, I'm not meaning the very well-known great institutions like ISRO or Indian Institute of Science. My life, I deal with government schools every day. Every month, I'll visit 50, 60 government schools. That's my aim. And to my mind, the difference is leadership. And that is true not only for schools and universities and colleges. It is true for institutions at the level of the country. The role of the Prime Minister, that's an institution. It depends on who fills that role. We have, in the past 30 years of our recent history, we have seen how the Chief Election Commissioner's office institution has been transformed by leadership. So, and the point that I am emphasizing so much is not a case for not looking at governance. Governance must be looked at in the same fundamental manner that Sandeep ji was saying. We need to work on that side. But then, governance transformation is not going to happen overnight. It is not going to happen in 2 years. It will take 10, 15, 20 years. It's a cultural issue. In the meanwhile, what do we do? In fact, transformation of governance itself requires leadership. Now, I'll move on then very briefly to what I think constitutes leadership. I feel that there is a big misunderstanding, misrepresentation of what leadership is. Leadership is not about high seats and high roles. Leadership is not about speech making. It can help. Good speech making can help leadership. But it is not about speech making. Leadership is about everyday small acts. Good leadership is about everyday small acts. It is not one day that you do something grand and that makes you an effective leader. Atalji, whose birthday we are celebrating today, did not become Atalji because he was just the Prime Minister of the country. He became Atalji because of millions of small moments and acts that he committed over a lifetime. That is why the principals and the teachers and the block education officers and professors in colleges and universities, who others will not think of as leaders, but every day they commit acts of leadership, of courage, of commitment to purpose, of a commitment to a set of values. And that is what makes them leader. So, while governance must be transformed, it is contingent upon us that we, every day, every moment, think and
try and commit acts of leadership? I think why leadership and how leadership, I think both the dimensions you cover. Let me ask a small supplementary question, because we are in parliamentary democracy. That is, see, Mr. Anurag, many a time I am talking more in context of universities and colleges, because that's what we are discussing. There is always a debate who has to be the leader of these universities or colleges. Very elderly people, senior people, senior most. This kind of an approach has been there. But at the same time, of late, we are hearing about younger people. You know, a little more youngsters need to come and lead. There is a debate like this. So, what do you think in the context of universities and colleges? How does it matter here? I think I'm very well placed to answer that question, because I stand between the kind of youth that you're talking about and the age that you're talking about, in some senses. So, see, I think there is no particular value to youth. Youth in itself has no particular value, as much as age in itself has no particular value. I think the value is in the energy, in the new ideas, the hopes and the dreams and the desires to make something happen for the institution. That is where the value is. It so happens that unfortunately people who are, let's say, my age or older than me, they have perhaps had too many knocks in the school of life, and they are disillusioned and they have lost the energy. And because of that, we start feeling that let's get the young people, which in itself is not bad, nothing wrong with it. But I want to focus back that the issue is not age. The issue really is this energy and this commitment to make something happen. And therefore, what it also implies as a corollary is that age should not be a bar. We should not have an institutional culture where we think that only older people can take institutional leadership, or only younger people can take institutional leadership. And to your supplementary question, I will end with a supplementary answer, which is that I do feel, and I'm sort of going back to the first question's response, that it is not only the vice chancellor who's a leader. It is not only the head of the department or the college principal who's a leader. Your leadership is never given. Never given. Leadership is taken. And leadership is taken by your initiative and act. Right? So whether you're an assistant professor, whether you're a student, you are a great student leader, right? So you can and you must become a leader in the interest of the institution. Because if it is not in the interest of an institution, then you are no longer a leader. So it is the leadership competence, leadership component which builds leadership. Thank you for that little highlighting. And I think before I go to Dr. Chetan, Sir, Professor Shastri sir, with regard to ಆಡಳಿತದ ಬಗ್ಗೆ, ಗವರ್ನೆನ್ಸ್ ಬಗ್ಗೆ ಒಂದು ಸಾಮಾನ್ಯವಾಗಿ ಒಂದು ವಿಚಾರ ಇದೆ ಸರ್. ಏನು ಅಂದರೆ, ಎಲ್ಲ ರೀತಿಯ ಸಂಸ್ಥೆಗಳಿಗೂ ಒಂದೇ ರೀತಿಯಾದಂಥ ಆಡಳಿತ ಇದ್ದರೆ ಚೆನ್ನಾಗಿರುತ್ತೆ. ಏನೋ ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಯಾವುದೇ ರೀತಿಯ ಸಂಸ್ಥೆ, ಯೂನಿವರ್ಸಿಟಿ ಅಥವಾ ಕಾಲೇಜ್ ಇದ್ದರೂ ಕೂಡ ಐ ಥಿಂಕ್ ಒಂದೇ ರೀತಿ ಏಕರೂಪತೆ ಅನ್ನುವಂಥದ್ದು ತರೋದರಿಂದ ಕ್ವಾಲಿಟಿ ಚೆನ್ನಾಗಾಗುತ್ತೆ ಅಂಥೇಳಿ ಒಂದು ವಿಚಾರ ಇದೆ. ನಿಮ್ಗೇನು ಅನಿಸುತ್ತೆ ಅದ್ರ ಬಗ್ಗೆ? ಶ್ರೀಧರ್ ಸರ್, 2-3 ಸಣ್ಣ ಚಿಕ್ಕ ಮಾತುಗಳು. ಅನುರಾಗ್ ಅವರು ಮಾತಾಡುವಾಗ ತುಂಬ ಚೆನ್ನಾಗಿ ಹೇಳಿದರು.
ಚಿಕ್ಕವರ ಬಗ್ಗೆ ಮಾತಾಡುವಾಗ ಕೈ ಆಚೆ ತೋರಿಸಿದ್ರು, ದೊಡ್ಡವರ ಬಗ್ಗೆ ಮಾತಾಡುವಾಗ ಕೈ ಈಚೆ ತೋರಿಸಿದ್ರು. ಹೋಗ್ತೇನೆ ನಾನು. Anurag, I don't know if you followed what I said. I said, when talking about young people and old people, involuntarily, when young people came, the hand went to the right, and when old people came, the hand came this side. Which is perfectly acceptable and understandable. I was saved in between. No, that's because you are the bridge between the young and the old. That's the reason. Okay. But to move to a more serious point, Sridhar sir, ನೀವು ಆ ಕ್ವಾಲಿಟಿ ಸಂಸ್ಥೆಗಳಿಗೆ ತರಬೇಕಾದ್ರೆ ಏನಾದರೂ ಒಂದು ಕಾಮನ್ ಪ್ರಿನ್ಸಿಪಲ್, ನಿಯಮ, ನೀತಿ ಇದೆಯಾ ಅಂತ. ಸರ್, ಆ ಮಾತನ್ನು ನಾನು ಒಪ್ಪಿದ್ದೆ. ಎಲ್ಲ ಸಂಸ್ಥೆಗಳು ಈ ಬಿಸ್ಲರಿ ಬಾಟ್ಲ್ ತಯಾರಾಗ್ತದೆ. ನಾನು ಇಲ್ಲಿ 5 ಬಿಸ್ಲರಿ ಬಾಟ್ಲ್ ಇಟ್ಟರೆ ಯಾವ ಬಾಟ್ಲ್ ಯಾವುದು ಅಂತ ಗೊತ್ತಾಗ್ಲಿಕ್ಕಿಲ್ಲ. 5 ಬಾಟ್ಲಿ ಒಂದೇ ಥರ ಕಾಣ್ತದೆ. ಈ ಶಿಕ್ಷಣ ಸಂಸ್ಥೆಗಳಲ್ಲಿ ಗುಣಮಟ್ಟ ಪ್ರಶ್ನೆ ಅದು ಬಿಸ್ಲರಿ ಬಾಟಲ್ ಪ್ರಶ್ನೆ. ಒಂದೇ ಥರ ಇರಬೇಕು, ಒಂದೇ ಥರ ಕಾಣಬೇಕು, ಒಂದೇ ಥರ ನಡಿಬೇಕು, ಒಂದೇ ಥರ ಆಚರಣೆ ಇರಬೇಕು. ನನಗನ್ಸ್ತದೆ ಸರ್, ಪ್ರತಿ ಒಂದು ಸಂಸ್ಥೆಯ ಒಂದು ಯೂನಿಕ್ನೆಸ್ ಇರ್ತದೆ. ಆ ಯೂನಿಕ್ನೆಸ್ ಗುರಿಯಲ್ಲಿರ್ಬೋದು, ಆ ಯೂನಿಕ್ನೆಸ್ ಅದರ ಶೈಲಿಯಲ್ಲಿರ್ಬೋದು, ಆ ಯೂನಿಕ್ನೆಸ್ ಯಾವ ಕ್ಷೇತ್ರದಲ್ಲಿ ಇದೆ ಅದರ ಮೇಲೆ ಇರ್ಬೋದು. ಗ್ರಾಮಾಂತರ ಪ್ರದೇಶದಲ್ಲಿ ಇದೆಯಾ, ನಗರದಲ್ಲಿ ಇದೆಯಾ. ಸೊ ಈ ಎಲ್ಲ ಅಂಶಗಳನ್ನು ನೋಡಿದರೆ ಒಂದು ಸಂಸ್ಥೆ ಅದಕ್ಕೆ ಸರಿಯಾದ ಒಂದು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಸೆಟಪ್ ಮಾಡ್ತದೆ, ಅದರ ಒಂದು ಗುರಿಯನ್ನು ಇಂಪ್ಲಿಮೆಂಟ್ ಮಾಡಿ. ಇಲ್ಲಿ ನಾನು ಇಂಗ್ಲೀಷಿದು 2 ಪದಗಳು ಉಪಯೋಗ ಮಾಡ್ತೀನಿ ಸರ್. ಕ್ವಾಲಿಟಿ ಬಗ್ಗೆ ಬರುವಾಗ ದರ್ ಇಸ್ ನೆಗೋಷಿಯಬಲ್ಸ್ ಆ್ಯಂಡ್ ನಾನ್ ನೆಗೋಷಿಯಬಲ್ಸ್. ಕೆಲವು ನಾನ್ ನೆಗೋಷಿಯಬಲ್ಸ್ ಇದೆ, ಯಾವುದು ಎಲ್ಲ ಸಂಸ್ಥೆಗಳಲ್ಲಿ ಇದ್ದೇ ಇರಬೇಕು. ಬಟ್ ಇನ್ನು ಕೆಲವು ಇದೆ, ಯಾವುದು ಆ ಸಂಸ್ಥೆಗೆ ಸೀಮಿತವಾಗಿ ಇರ್ತದೆ, ಆ ಸಂಸ್ಥೆಯಲ್ಲಿ ನೀವು ಡೆವಲಪ್ ಮಾಡಬೇಕಾಗ್ತದೆ, ಆ ಸಂಸ್ಥೆಯ ಗುರಿಯನ್ನು ಗಮನದಲ್ಲಿ. ಮೈ ಫೈನಲ್ ಪಾಯಿಂಟ್ ಸರ್, ಇದು ಸ್ವಲ್ಪ ಅನುಭವದ ಆಧಾರದ ಮೇಲೆ ಹೇಳಲಿಕ್ಕೆ ಸಾಧ್ಯ ಇದೆ. ಸಂಸ್ಥೆಯಲ್ಲಿ ಕ್ವಾಲಿಟಿ, ಸಂಸ್ಥೆಯಲ್ಲಿ ಗವರ್ನೆನ್ಸ್ ನಿಮ್ಮ ನೀತಿ ನಿಯಮಗಳಿಂದ ಬರ್ತದ, ಅಥವಾ ಯಾರು ಆ ಸಂಸ್ಥೆಯಲ್ಲಿ ನೀವು ಜವಾಬ್ದಾರಿ ಕೊಟ್ಟಿದ್ದೀರಾ ಅವರ ಒಂದು ದೃಷ್ಟಿಕೋನದಿಂದ ಬರ್ತದೆ. ಇಸ್ ಇಟ್ ಆನ್ ರೂಲ್ಸ್ ಆನ್ ರೆಗ್ಯುಲೇಷನ್ಸ್ ಆರ್ ಇಸ್ ಇಟ್ ಆನ್ ಆಟಿಟ್ಯೂಡ್ಸ್ ಆ್ಯಂಡ್ ಯೋರ್ ಆಸ್ಪಿರೇಷನ್ಸ್? ನನಗನ್ನಿಸ್ತದೆ, ಆ್ಯಂಡ್ ಇಲ್ಲಿ ನೀವು ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಆ ಬದಲಾವಣೆ ತರುವ ಪ್ರಯತ್ನ ಮಾಡಿದ್ದೀರ. ಇವತ್ತಿನವರೆಗೆ ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗೆ ಜಾಸ್ತಿ ಮಹತ್ವ ಕೊಟ್ಟು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅದೇ ಒಂದು ಆದರೆ, ಅದೇ ನಿಮ್ಮ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅನ್ನೋ ಒಂದು ಆಧಾರ ಆದರೆ, ನನಗನ್ನಿಸ್ತದೆ ಏನು ಕ್ವಾಲಿಟಿ ಬೇಕು ಅದು ಸಿಗ್ಲಿಕ್ಕೆ. ಅದರ ಜೊತೆಯಲ್ಲಿ ಯಾವ ವ್ಯಕ್ತಿಗಳಿಗೆ ನೀವು ಜವಾಬ್ದಾರಿ ಕೊಟ್ಟಿದ್ದೀರಾ ಅವರ ಒಂದು ಅಪ್ರೋಚ್ ಇದೆ. ಅನುರಾಗ್ ಈಗ ಹೇಳ್ತಾ ಇದ್ರು, ಕ್ಲಾಸಲ್ಲಿ ನಾನು ಇಷ್ಟೇ ಹೇಳಿದರೆ ಮೇಷ್ಟ್ರಿಗೆ ನಿಮ್ಮ ಅಪ್ರೋಚನ್ನು ಬದಲಾಯಿಸಿ, ಆ ಮೇಷ್ಟ್ರಿಗೆ ಅನ್ನಿಸಲಿಲ್ಲ ಅಂದರೆ ದಟ್ ನಾನು ಅಪ್ರೋಚನ್ನು ಬದಲಾಯಿಸಬೇಕು, ಆ ನೀತಿ ನಿಯಮಗಳಿಂದ ಬದಲಾವಣೆ ಆಗಬೇಕು. ಹಾಗಾಗಿ ಇಬ್ಬರು ಮಾನವೀಯರು ಮಾತಾಡಿದಾಗ ಆಡಳಿತ ಮತ್ತು ನಾಯಕತ್ವದ ಬಗ್ಗೆ ಒಂದು ಸ್ಪಷ್ಟವಾದಂಥ ಚಿತ್ರಣ ಸಿಕ್ಕಿದೆ. ನಾನು ಸ್ವಲ್ಪ ಹೆಚ್ಚು ಥಿಯರಿಟಿಕಲ್ ಆಗಿ ಭಾಳ ಆ ರೀತಿಯಲ್ಲಿ ಹೋಗಲಿಲ್ಲ. ಸ್ವಲ್ಪ ವ್ಯಾವಹಾರಿಕವಾಗಿ ನಮ್ಮ ಸಂಸ್ಥೆಗಳಲ್ಲಿ ಗುಣಮಟ್ಟ ಕಟ್ಟೋದು ಹೇಗೆ ಅನ್ನುವಂಥ ಹಿನ್ನೆಲೆಯಲ್ಲಿ ನಾನು ಪ್ರಶ್ನೆಗಳನ್ನ ತೆಗೆದೆ. ಈಗ ನೀವು ಆರಂಭದಲ್ಲಿ ಹೇಳಿದಿರಿ, ಗುಣಮಟ್ಟ ಅನ್ನುವಂಥದ್ದು ಒಂದು ದೀರ್ಘಕಾಲಿಕವಾಗಿ ಆಗುವಂಥದ್ದು. ಇಟ್ ಈಸ್ ನಾಟ್ ಎ ಜರ್ನಿ, ಇಟ್ ಈಸ್ ನಾಟ್ ಎ ಡೆಸ್ಟಿನೇಷನ್, ಇಟ್ ಈಸ್ ಎ ಜರ್ನಿ ಅಂತ. ಯಂಗರ್ ಪೀಪಲ್ ಲೈಕ್ ಚೇತನ್, ನೀವು ಈ ಗುಣಮಟ್ಟದ ಪ್ರಯಾಣದಲ್ಲಿ ಹೆಚ್ಚು ದಿವಸ ಹೋಗಬೇಕು. ಯು ಲೈಕ್ ಟು ಟ್ರಾವೆಲ್ ಮೋರ್ ನಂಬರ್ ಆಫ್ ಇಯರ್ಸ್. ಹೀಗಾಗಿ ನಾನು ನಿಮಗೆ ಕೊನೆಗೆ ಬರ್ತಾ ಇದ್ದೀನಿ. ಡಾಕ್ಟರ್ ಚೇತನ್, ನೀವು ಗುಣಮಟ್ಟದ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿದ್ದೀರಿ.
ನನಗೆ ಚೆನ್ನಾಗಿ ನೆನಪಿದೆ, ನೀವು ಮಣಿಪಾಲ್ ವಿಶ್ವವಿದ್ಯಾಲಯದಿಂದ ಪಬ್ಲಿಕ್ ಮತ್ತು ಪ್ರೈವೇಟ್ ಯೂನಿವರ್ಸಿಟೀಸ್ ಗುಣಮಟ್ಟದ ಬಗ್ಗೆ ನೀವು ಮಾಡಿದ್ದೀರಿ. ಇವರಿಬ್ಬರು ಕೇಳಿದ ಮೇಲೆ ಪ್ರೊಫೆಸರ್ ಶಾಸ್ತ್ರಿ ಅವರು ಆಡಳಿತ ಬಗ್ಗೆ ಹೇಳಿದರು, ಅನುರಾಗ್ ಅವರು ನಾಯಕತ್ವದ ಬಗ್ಗೆ ಹೇಳಿದರು. ಇವರಿಬ್ಬರು ಕೇಳಿದ ಮೇಲೆ ಗುಣಮಟ್ಟದ ಶಿಕ್ಷಣ ಸಂಸ್ಥೆಗಳು ಉನ್ನತ ಶಿಕ್ಷಣದಲ್ಲಿ ಇದನ್ನು ಎರಡೂ ಸೇರಿಸಿ ಹೇಗೆ ಮಾಡ್ಬೋದು ಅಂತ ನಿಮ್ಗೆ ಅನಿಸುತ್ತೆ? ಡಸ್ ಇಟ್ ಫಿಟ್ ಇನ್ ಟು ಯುವರ್ ಥಿಯರಿಟಿಕಲ್ ನಾಲೆಡ್ಜ್? ಡಸ್ ಇಟ್ ಫಿಟ್ ಇನ್ ಟು ಯುವರ್ ಅನಾಲಿಸಿಸ್ ಆರ್ ಡೇಟಾ? ವಾಟ್ ಡು ಯು ಥಿಂಕ್? Sir, namaskara, all the co-panelists and members. See, the good of good governance is a combination of governance and leadership is what our panelists, distinguished panelists have mentioned that. But the test of governance and leadership ಏನಿದೆ ಸರ್, ಇದು ಕ್ವಾಲಿಟಿಗೆ ನಮಗೆ ರಿಸಲ್ಟ್ಸ್ ಅಂತ ತೋರಿಸುತ್ತೆ. ಕ್ವಾಲಿಟಿ ಬಂದಾಗ ರಿಸಲ್ಟ್ಸ್ ಏನಿದೆ, ಅದರ ಔಟ್ಕಮ್ ಏನಿದೆ, ಗವರ್ನೆನ್ಸ್ ಮತ್ತು ಲೀಡರ್ಶಿಪ್ ಜೊತೆ ಬಂದಾಗ ಅದರ ಕ್ವಾಲಿಟಿ ಅಂದರೆ ಇಟ್ಸ್ ಔಟ್ಕಮ್. ಬಟ್ ಎರಡು ಪ್ರಾಬ್ಲಮ್ಸ್ ಏನಿದೆ ಸರ್ ಪ್ರಾಕ್ಟಿಕಲಿ ನಾವು ನೋಡೋದಾದ್ರೆ, ಈಗ ಒಂದು ತಾವು ಹೇಳಿದಾಗೆ ಎಲ್ಲ ಇನ್ಸ್ಟಿಟ್ಯೂಷನ್ ಒಂದೇ ಲೆನ್ಸಲ್ಲಿ ನೋಡ್ತಾ ಇದ್ದೀವಿ. ಆಲ್ಮೋಸ್ಟ್ ದೋ ಇನ್ಪುಟ್ಸ್ ಆರ್ ಡಿಫ್ರೆಂಟ್, ಔಟ್ಪುಟ್ ಆರ್ ಎಕ್ಸ್ಪೆಕ್ಟೆಡ್ ಸಿಮಿಲರ್. ಈಗ ಸ್ಟೇಟ್ ಯೂನಿವರ್ಸಿಟಿ ಆಗಲಿ, ಸೆಂಟ್ರಲ್ ಯೂನಿವರ್ಸಿಟಿ ಆಗಲಿ, ಇನ್ಸ್ಟಿಟ್ಯೂಷನ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಆಗಲಿ, ಅವರೆಲ್ಲರೂ ನಾವು ಬೇರೆ ಲೆನ್ಸಿಂದ ನೋಡ್ತೀವಿ. ಯಾವಾಗ ಒಂದು ಆ್ಯಕ್ಟ್ ಬಂದಾಗ, ಒಂದು ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್ ಬಂದಾಗ, ಆಟೋನಮಿ ಬಂದಾಗ, ಬಟ್ ಔಟ್ಕಮ್ ಬಂದಾಗ ದೇ ಹ್ಯಾವ್ ಟು ಬಿ ಮೆಜರ್ಡ್ ಸೇಮ್. That is another problem of our current situation of quality. So theoretically it is definitely a problem, practically it is more problem. So that is one thing which becomes a challenge with governance and leadership. The other important challenge which we see is ನಾವು ಮಿರರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸರ್ ಭಾಳ. ಅಂದರೆ ಎಸ್ಪೆಷಲಿ ತಾವು ಅಗೇನ್ ಭಾಳ ಸೂಕ್ತಾಗಿ ಮುಂಚೆನೇ ಹೇಳಿದ್ರಿ ದ್ಯಾಟ್ ಕ್ವಾಲಿಟಿ ಈಸ್ ಕಮಿಂಗ್ ಫ್ರಮ್ ಔಟ್ಸೈಡ್ ಅಂತ. ಅಂದರೆ ವಿ ಆರ್ ಲುಕಿಂಗ್ ಟು ದ ವೆಸ್ಟ್ ಫಾರ್ ಕ್ವಾಲಿಟಿ ಬಟ್ ನಾಟ್ ಲೋಕಲೈಸಿಂಗ್ ಅವರ್ ಓನ್ ನೋಷನ್ ಆಫ್ ಕ್ವಾಲಿಟಿ. ಅದನ್ನು ನಾವು ಹೇಗೆ ಮಾಡಬೇಕು ಅನ್ನೋದನ್ನು ಒಂದು ಪ್ರಶ್ನೆ ಬರುತ್ತೆ. ಆವಾಗ ಗವರ್ನೆನ್ಸ್ ಆ್ಯಂಡ್ ಲೀಡರ್ಶಿಪ್ ಆರ್ ವೆರಿ ವೆರಿ ಕ್ರಿಟಿಕಲ್ ಕಾಂಪೊನೆಂಟ್ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಲೀಡರ್ಶಿಪ್ ವಿಚ್ ವಿಲ್ ಗೈಡ್ ದ ಗವರ್ನೆನ್ಸ್ ಆ ಒಂದು ಕಾಂಪೊನೆಂಟಿಗೆ. ಸೊ ಹೀಗಾಗಿ ಇನ್ನೊಂದು ಸಂಶೋಧನೆ ವಿಚಾರ ಬಂದಾಗ ಕ್ವಾಲಿಟಿಯಲ್ಲಿ ಅಗೇನ್ ಲಾಟ್ ಆಫ್ ವೆಸ್ಟ್ ಸ್ಕಾಲರ್ಸ್ ಹ್ಯಾವ್ ಕಮ್ ಆ್ಯಂಡ್ ಸ್ಟಡಿಡ್ ಕ್ವಾಲಿಟಿ ಇನ್ ಇಂಡಿಯಾ ಆ್ಯಂಡ್ ಹ್ಯಾವ್ ಆಲ್ಸೋ ಟ್ರಾನ್ಸ್ಲೇಟೆಡ್ ದೇರ್ ಕ್ವಾಲಿಟಿ ಟು ಅಸ್. India-based research on Indian problems has been the most difficult scenario that we see in quality in higher education. And last point quickly to sum up some of the main points as you pointed out, sir, is when we talk about administration or governance or leadership, quality and excellence are used interchangeably. So now quality anta ನಾವು measure ಮಾಡಿದಾಗ we are actually satisfied. Most institutions are satisfied with the concept of quality. But have you reached excellence to that point that we say, which is actually the testimonial of governance and leadership? And I think leadership and governance go hand in hand for quality. I think all the three, ಮೂರು ಒಂದು ತ್ರಿಕೋಣ ಅಂತ ಏನು ಹೇಳ್ತೀವಿ ಜೊತೆಗೆ ಬರ್ತಾ ಇಲ್ಲ. ಸೊ ಈಚ್ ಸೀಯಿಂಗ್ ಇನ್ ದೇರ್ ಓನ್ ಡೈರೆಕ್ಷನ್ಸ್. ಐ ಥಿಂಕ್ ದಟ್ ಈಸ್ ಅನದರ್ ಥಿಂಗ್ ನಾವು ನಮ್ಮ ಸಿಸ್ಟಮಲ್ಲಿ ನೋಡ್ಬೋದು. ಆ್ಯಂಡ್ NEP gives a very good direction for that. And I think that's what we need to work with. ಐ ಥಿಂಕ್ ಚೇತನ್, ನೀವು ಭಾರತೀಯ ಗುಣಮಟ್ಟವನ್ನು ನೋಡಿದಂಥ ಕಣ್ಣುಗಳು ಬೇರೆ, ಅವರ ಹಿನ್ನೆಲೆ ಬೇರೆ. ಕಣ್ಣುಗಳಲ್ಲ, ಅವರ ಹಿನ್ನೆಲೆ ಬೇರೆ, ಅವರ ಸಂಸ್ಕೃತಿ ಹಿನ್ನೆಲೆ ಬೇರೆ ಆಗುತ್ತೆ. ತುಂಬ ಸಲ ನಾವು ಗುಣಮಟ್ಟದ ಸಂಸ್ಥೆಗಳ ಬಗ್ಗೆ ಮಾತಾಡುವಾಗ ಜಗತ್ತಿನ ವಿಶ್ವದ ಬೆಸ್ಟ್ ಯೂನಿವರ್ಸಿಟೀಸ್, ಬೆಸ್ಟ್ ಕಾಲೇಜಸ್ ಈ ಥರದ ವಿಷಯ ಬಂದಾಗ ಭಾರತದ ಸಂಸ್ಥೆಗಳು ಬರ್ತಾ ಇಲ್ವಲ್ಲ ಅಂತ ಅನಿಸುತ್ತೆ. ಅದು ನೀವು ಪ್ಯಾರಾಮೀಟರ್ಸ್ ಅನ್ನುವಂಥದ್ದು ಅಂಶ ಏನು ಹೇಳಿದಿರಿ, ಅದನ್ನು ನೋಡಿದಾಗ ನಮ್ಮಲ್ಲಿರುವಂಥ ಪರಿಸ್ಥಿತಿ ಅಲ್ಲಿರುವಂಥ ಪರಿಸ್ಥಿತಿ ಬೇರೆ. ಒಳ್ಳೆಯದು. ಐ ಥಿಂಕ್ ವಿ ಹ್ಯಾವ್ ಕವರ್ಡ್ ಲಾಟ್ ಆಫ್ ಥಿಂಗ್ಸ್. ನಾನು ಇನ್ನೊಂದು ಸುತ್ತು ಬರೋಕ್ಕೆ ಸಮಯ ಇಲ್ಲ, ಆದರೆ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ನಾವು ಮುಗಿಸ್ಬೋದು ಅನಿಸುತ್ತೆ. ಐ ಥಿಂಕ್ ನಾವು ಒಂದಷ್ಟು ಅಂಶಗಳ ಬಗ್ಗೆ, ಆಡಳಿತ ಬಗ್ಗೆ, ನಾಯಕತ್ವದ ಬಗ್ಗೆ, ಗುಣಮಟ್ಟದ ಬಗ್ಗೆ ನಾವೆಲ್ಲ ಕೂಡ ಹೇಳಿದ್ವಿ. ಈಗ ಒಂದು ಶೈಕ್ಷಣಿಕ ನೀತಿ, ಎಜುಕೇಷನ್ ಪಾಲಿಸಿ ಬಂದಿದೆ. ಅದರ ಅನುಷ್ಠಾನ ಕೂಡ ಕರ್ನಾಟಕ ಸರ್ಕಾರ, ಇಲ್ಲಿ ಉಪಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ನಾನು ಭಾಳ ಸಂತೋಷದಿಂದ ಈ ಮಾತನ್ನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಕರ್ನಾಟಕ ಮೊದಲನೆಯ ರಾಜ್ಯವಾಗಿ ಈ ಒಂದು ಅನುಷ್ಠಾನವನ್ನು ಮಾಡಿರುವಂಥ ಮೊದಲನೆಯ ರಾಜ್ಯ. ಆ ಹಿನ್ನೆಲೆಯಲ್ಲಿ
ನೀವು ಗವರ್ನೆನ್ಸ್ ಮತ್ತು ಆಡಳಿತ ಮತ್ತು ನಾಯಕತ್ವದ ಮೂಲಕ ಗುಣಮಟ್ಟದ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಬೇಕು ಅಂದರೆ ದಯವಿಟ್ಟು ಒಂದು ಮುಖ್ಯವಾದಂಥ ಅಂಶ ಯಾವುದು? ವಾಟ್ ಈಸ್ ದ ಮೋಸ್ಟ್ ಕ್ರಿಟಿಕಲ್ ಥಿಂಗ್ ದಟ್ ವಿ ಹ್ಯಾವ್ ಟು ಡೂ to build quality higher educational institutions through governance and leadership. Can you tell us? I think we started from here. Why not we start from Dr. Chetan? ಸರ್ ಅದು ಎರಡೆರಡು ಬುಲೆಟ್ ಪಾಯಿಂಟ್ಸ್ ಅಂತ ಹೇಳಿ ಹಾ. ಎರಡೇ ಸರ್ ಇಲ್ಲಿ. ಒಂದು ಇನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಪ್ಲಾನ್ಸ್ ಆಫ್ ಆಲ್ ಇನ್ಸ್ಟಿಟ್ಯೂಷನ್ಸ್ ವೆರಿ ವೆರಿ ಕ್ರಿಟಿಕಲ್. ಶಾರ್ಟ್ ಟರ್ಮ್, ಮಿಡ್ ಟರ್ಮ್, ಲಾಂಗ್ ಟರ್ಮ್ ಅಂತೇನಿದೆ, ಅವರೇ ಅದನ್ನು ಓನರ್ಶಿಪ್ ತೊಗೊಂಡು ಪಾರ್ಟಿಸಿಪೇಟ್ರಿ ಕನ್ಸಲ್ಟೇಟಿವ್ ಮೋಡಲ್ಲಿ ಅದನ್ನು ಒಂದು ಅಳವಡಿಸ್ಕೊಂಡ್ರೆ, ಅದೊಂದು ಪ್ಲ್ಯಾನ್ ಅಂತ ಮಾಡಿದ್ರೆ ಬೇಸ್ಡ್ ಆನ್ ದೇರ್ ಇಂಡಿಪೆಂಡೆಂಟ್ ಬೋರ್ಡ್ ಆಫ್ ಗವರ್ನರ್ಸ್. ದೀಸ್ ಆರ್ ದ ಟೂ ಇಂಪಾರ್ಟೆಂಟ್ ಬುಲೆಟ್ ಪಾಯಿಂಟ್ಸ್ ಐ ವುಡ್ ಸೇ ಟು ಕ್ವಿಕ್ಲಿ ರ್ಯಾಪಿಡ್ ಫೈರ್ ಅಂತ ಹೇಳಿದಾಗ ಕ್ವಿಕ್ಲಿ 2 ಪಾಯಿಂಟ್ಸ್ ಐ ವುಡ್ ಸೇ ಆರ್ ವೆರಿ ಕ್ರಿಟಿಕಲ್ ಫಾರ್ ಗವರ್ನೆನ್ಸ್, ಲೀಡರ್ಶಿಪ್ ಆ್ಯಂಡ್ ಕ್ವಾಲಿಟಿ. Anurag ji, what is that most critical factor in today's universities or colleges to build quality through governance and leadership? You said you visit lot of schools, etc. Schools. So you will have to talk from a grassroots level approach. Yeah. Possibly. Yes. Permit me one phrase in Hindi. हिंदी में कहते हैं कि एक हाथ से ताली नहीं बजती है. एक हाथ से ताली नहीं बजती है, मतलब दोनों हाथ से ही ताली बजती है. तो इस मामले में ऑन दिस पर्टिकुलर मैटर दोनों हाथ से ताली बजाने की जरूरत है. वो क्या है? What is this two hands which have to clap together? On one side is the explicit commitment of the national education policy for all higher education institutions to become self-governed institutions, independent board-governed institutions. It is a matter of great pride that our state has led the country on that matter. The task force report that is approved by the cabinet, it is the first step, as far as I know, in the country by any state to implement the policy, right? So one hand on that clapping, दो हाथ की ताली में है empowerment through independent board governed institutions which eliminates all external interference. The state has moved forward. दूसरे हाथ की ताली, दूसरा हाथ, then everybody who's there in the existing institutions. The question that we need to ask ourselves, I'm also in a university, what are we doing? The same acts of leadership that I've talked about, the everyday acts of leadership with your colleagues, on your research program, on embracing this governance that is being now envisioned, what are we doing? So, ये दोनों हाथ से ताली बजाएंगे तो ताली बजेगी, वरना we'll have this and we'll not have this, or we'll have this and we'll not have this. Thank you. ಶಾಸ್ತ್ರಿ ಅವರೇ, ನಿಮಗೇನು ಅನಿಸುತ್ತೆ, ಯಾವುದನ್ನ ಮಾಡಬೇಕು ಭಾಳ ಅಗತ್ಯವಾಗಿ? ಸರ್, ನಾನು ಹೇಳುವ ಮಾತನ್ನು ನಾನು 2 ಸಂದರ್ಭದಲ್ಲಿ ಹೇಳ್ತೀನಿ. ಒಂದು, ಅನುರಾಗ್ನವರ ಮಾತನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ. ಆ್ಯಂಡ್ ಎರಡನೇದು, ಡೆಪ್ಟಿ ಚೀಫ್ ಮಿನಿಸ್ಟರ್ ಸರ್ ಇರುವ ಕಾರಣಕ್ಕೆ ಒಂದು ಸಣ್ಣ ಮಾತನ್ನು ಆ ಸಂದರ್ಭದಲ್ಲಿ ಹೇಳ್ತೀನಿ. ಬಿಫೋರ್ ದ್ಯಾಟ್ ಸರ್, ನನಗೆ ಇವತ್ತು ಬರುವಾಗ ನಾನು ಒಂದು ಸಣ್ಣ ವಾಜಪೇಯಿ ಅವ್ರದ್ದು ವೆರಿ ವೆರಿ ಫೇಮಸ್ ಪೋಯಮ್ ರೆಲೆವೆಂಟ್ ಟು ಅವರ್ ಡಿಸ್ಕಷನ್ ನಾನು ನೋಟ್ ಡೌನ್ ಮಾಡಿದ್ದೆ. ಆ ಪೋಯಮನ್ನು ಫಸ್ಟ್ ಓದ್ತೇನೆ, ಹಿಂದಿಯಲ್ಲಿದೆ, ಸಣ್ಣ ಓದ್ತೇನೆ, ಆ್ಯಂಡ್ ಅದರ ಸಂದರ್ಭವನ್ನು ನಾನಿಲ್ಲಿ ಅಪ್ಲೈ ಮಾಡ್ತೀನಿ. 3 ಲೈನ್ ಇದೆ. ಹಾರ್ नहीं मानूंगा, रार नहीं ठानूंगा. ಅದು ಟ್ರಾನ್ಸ್ಲೇಟ್ ಮಾಡ್ತೀನಿ ನಾನು ಡಿಫೀಟನ್ನು ಎಕ್ಸೆಪ್ಟ್ ಮಾಡಲಿಕ್ಕಿಲ್ಲ. ನಾನು ನೋವು, ಆ್ಯಂಗರನ್ನು ಯಾವತ್ತೂ ತೋರಿಸಲಿಕ್ಕಿಲ್ಲ. काल के कपाल पर लिखूंगा, काल के कपाल पर लिखूंगा. कपाल अंदरे our fate,
और व्हाट इज देयर इन आवर डेस्टिनी, काल के कपाल पे लिखूंगा, गीत नया गाता जाऊं, ಗೀತ್ ನಯ ಗಾತ ಜಾઉં, ಹೊಸ ಹಾಡನ್ನು ನಾನು ಹಾಡ್ತಾ ಹೋಗ್ತೀನಿ. ಇದನ್ನು ಯಾಕೆ ನಾನು ಈ ಸಂದರ್ಭದಲ್ಲಿ ಉಪಯೋಗಿಸಿದೆ ಶ್ರೀಧರ್ ಸರ್? ಹೊಸ ಶಿಕ್ಷಣ ನೀತಿಯನ್ನು ನಾವು ಸಂಸ್ಥೆಗಳು ಅದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಎರಡೇ ಪಾಯಿಂಟ್ಸ್ ಫ್ಲೋಯಿಂಗ್ ಫ್ರಮ್ ವಾಜಪೇಯಿ ಜೀಸ್ poem on good governance. ನಂಬರ್ 1, ಹೊಸ ನೀತಿ ಒಂದು ತುಂಬ ಚೆನ್ನಾಗಿ ಮಾಡಿದೆ. ಆಟಾನಮಿ ಏನು ಹೇಳಿದರು ಅನುರಾಗ್ ಅವರು, ನೀವು ಸಂಸ್ಥೆಗಳನ್ನು 3 ಕ್ಲಾಸಿಫಿಕೇಶನ್ ಮಾಡಿದ್ದೀರ: ರಿಸರ್ಚ್ ಇಂಟೆನ್ಸಿವ್, ಟೀಚಿಂಗ್ ಇಂಟೆನ್ಸಿವ್, ಆಟಾನಮಸ್. ನನ್ನ ಒಂದೇ ರಿಕ್ವೆಸ್ಟ್ ಉಪಮುಖ್ಯಮಂತ್ರಿಗೆ, ಇದು ಈ ಥರದ ಕ್ಲಾಸಿಫಿಕೇಶನ್ ಆಗಲಿ ಸರ್, ಈ ಥರದ ಕ್ಲಾಸಿಫಿಕೇಶನ್ ಬೇಡ. ಅದು ಈ ಥರದ ಕ್ಲಾಸಿಫಿಕೇಶನ್ ಆದ ತಕ್ಷಣ ನೀವೊಂದು ಹೊಸ ಹೈರಾರ್ಕಿ ಕ್ರಿಯೇಟ್ ಮಾಡ್ತೀವಿ. ರಿಸರ್ಚ್ ಇಂಟೆನ್ಸಿವ್ ಸುಪೀರಿಯರ್, ಟೀಚಿಂಗ್ ಇಂಟೆನ್ಸಿವ್ ಮಧ್ಯದಲ್ಲಿ, ಕೊನೆಗೆ ಬರೋದು ನಿಮ್ಮ ಆಟಾನಮಸ್. ಅದಾಗಬಾರ್ದು. ಶ್ರೀಧರ್ ಸರ್ ಹೇಳ್ತಾ ಇರ್ತಾರೆ, ಇಟ್ ಈಸ್ ನಾಟ್ ಎ ಕ್ಯಾಟಗರೈಸೇಷನ್, ಇಟ್ ಈಸ್ ಅ ಕ್ಲಾಸಿಫಿಕೇಶನ್. ಆ ಅಟಾನಮಿ ಮೀನಿಂಗ್ಫುಲ್ ಆಗಬೇಕಾದ್ರೆ ನಾವು ಈ 3 ಥರದ ಸಂಸ್ಥೆಗಳು ಯಾವುದಕ್ಕೆ ಮಹತ್ವ ಕೊಡ್ತಾ ಇದ್ದಾರೆ, 3 ವಿಷಯ ಇಂಪಾರ್ಟೆಂಟ್. ಆ ಕ್ಲಾಸಿಫಿಕೇಶನನ್ನು ನಾವು ಈ ಥರ ನೋಡಿದರೆ ಇಟ್ ಈಸ್ ಗುಡ್. ಆ್ಯಂಡ್ ದ ಲಾಸ್ಟ್ ಪಾಯಿಂಟ್ ಸರ್, ಈ ಫ್ಲೆಕ್ಸಿಬಿಲಿಟಿ ನಾವು ಏನು ಕೊಟ್ಟಿದ್ದೇವೆ ನಮ್ಮ ಎಜುಕೇಷನ್ ಪಾಲಿಸಿಯಲ್ಲಿ, 4 ವರ್ಷದ ಡಿಗ್ರಿ, ಮೊದಲನೇ ವರ್ಷ ನಂತರ ಹೋಗ್ಬೋದು ಡಿಪ್ಲೊಮಾಟಿಗೆ, 2ನೇ ವರ್ಷ ನಂತರ ಫಸ್ಟ್ ಇಯರ್ ಸರ್ಟಿಫಿಕೇಟ್ ಒಟ್ಟಿಗೆ ಹೋಗ್ಬೋದು, 2ನೇದು ಡಿಪ್ಲೊಮಾ, 3ನೇದು ಡಿಗ್ರಿ, 4ನೇ ಆನರ್ಸ್. ಅದರಲ್ಲಿ ಒಂದು ಸಣ್ಣ ಸಾಂಸ್ಕೃತಿಕ ಅಂಗವನ್ನು ಸೇರಿಸುವ, ನಾವೆಲ್ಲರಲ್ಲಿ ಸುಮಾರು ಜನರು ಪೇರೆಂಟ್ಸ್ ಇದ್ದೇವೆ, ನಮ್ಮ ಕಲ್ಚರ್ ಏನು ಹೇಳ್ತದೆ, ಆ್ಯಂಡ್ ಅದು 21ನೇ ಶತಮಾನದಲ್ಲಿ ಚೇಂಜ್ ಆಗಲಿಲ್ಲ. ಮಗು ಏನು ಹೇಳ್ತೇವೆ, ಪೂರ್ತಿ ವಿದ್ಯಾಭ್ಯಾಸ ಮುಗಿಸು ಮತ್ತೆ ಕೆಲಸಕ್ಕೆ ಹೋಗು. ನಾನಿದ್ದೇನೆ ಸಪೋರ್ಟ್ ಮಾಡಿ. ಈ ಹೊಸ ಪ್ರಯೋಗ ಸರ್, 1 ವರ್ಷದ ನಂತರ ಹೋಗಿ ಕೆಲಸ ಮಾಡಿ ಪುನಃ ಬನ್ನಿ, 2ನೇ ವರ್ಷ ನಂತರ ಹೋಗಿ ಪುನಃ ಬನ್ನಿ. ಇದರ ಬಗ್ಗೆ ಸ್ವಲ್ಪ ವಿ ಹ್ಯಾವ್ ಟು ಹ್ಯಾವ್ ಎ ವೆರಿ ವೆರಿ ಇಂಟೆನ್ಸ್ ಎಜುಕೇಷನ್ ಅವೇರ್ನೆಸ್ ಡ್ರೈವ್ ಇನ್ ಸೊಸೈಟಿ ಆಸ್ ಟು ವೈ ದಿಸ್ ಇಸ್ ಗುಡ್. ಇದು 2ನೇ ಪಾಯಿಂಟ್ ಹೇಳಿದ್ದು ನಾನು. ಐ ಥಿಂಕ್ 3 ಜನ ಮೊದಲನೇ ಸುತ್ತಲ್ಲಿ ಒಂದು ಪೂರ್ವಭಾವಿಯಾದಂಥ ಒಂದು